ಭಾರತದ ಗೂಢಚಾರ ಸಂಸ್ಥೆ ರಾ ಮುಖ್ಯಸ್ಥರಾಗಿ ಸೂಪರ್ ಡಿಟೆಕ್ಟಿವ್. ಭಾರತದ ಗೂಢಚಾರ ಸಂಸ್ಥೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಪಂಜಾಬ್ ಕೇಡರ್ನ ಐಪಿಎಸ್ ಅಧಿಕಾರಿ ಪರಾಗ್ ಜೈನ್ ನೇಮಕ ಆಗಿದ್ದಾರೆ. ಜುಲೈ 1ರಂದು ರಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಲಿರುವ ಪರಾಗ್ ಜೈನ್ ರಾ ಸಂಸ್ಥೆಯ ಹಾಲಿ ಮುಖ್ಯಸ್ಥ ರವಿ ಸಿನ್ಹಾ ಅವಧಿ ಜೂನ್ 30ಕ್ಕೆ ಮುಗಿಯುತ್ತೆ. ಆಪರೇಷನ್ ಸಿಂಧೂರ್ನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದ ಪರಾಗ್ ಜೈನ್ ಸೂಪರ್ ಡಿಟೆಕ್ಟಿವ್ ಅಂತಾನೆ ಫೇಮಸ್ ಆಗಿರುವ ಪರಾಗ್ ಜೈನ್ ಭಾರತದ ಗೂಢಚಾರ ಸಂಸ್ಥೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಮುಖ್ಯಸ್ಥರಾಗಿ ಹೊಸ ನೇಮಕ. ಪಂಜಾಬ್ ಕೇಡರ್ನ ಐಪಿಎಸ್ ಅಧಿಕಾರಿ ಪರಾಗ್ ಜೈನ್ ಈ ಹಿಂದೆ ಆಪರೇಷನ್ ಸಿಂಧೂರ್ನಲ್ಲಿ ಅತ್ಯಂತ ಸಮರ್ಥವಾಗಿ ಆಪರೇಷನ್ ಸಿಂಧೂರ ಯಶಸ್ವಿ ಆಗೋದಕ್ಕೂ ಕೂಡ ಕಾರಣರಾಗಿದ್ದರು. ಈಗಿನ ಹಾಲಿ ಮುಖ್ಯಸ್ಥ ರವಿ ಸಿನ್ಹಾ ಅವರ ಅವಧಿ ಮುಕ್ತಾಯಗೊಳ್ಳುತ್ತೆ. ಅವರ ಮುಕ್ತಾಯಗೊಳ್ತಾ ಇದ್ದಂಗೆ ಪರಾಗ್ ಜೈನ್ ರವರ ನೇಮಕ ಆಗುತ್ತೆ. ಸೂಪರ್ ಡಿಟೆಕ್ಟಿವ್ ಅಂತಾನೆ ಫೇಮಸ್ ಆಗಿದ್ರು, ನೋಡ್ತಾ ಇದ್ದೀರಿ. ಸೊ ಇವರು ಹೊಸದಾಗಿ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಮುಖ್ಯಸ್ಥರಾಗಿ ನೇಮಕ ಆಗ್ತಾರೆ. ಜೂನ್ 30ಕ್ಕೆ ಈ ಹಿಂದಿನ ಅಧಿಕಾರಿಯ ಅಧಿಕಾರಾವಧಿ ಮುಕ್ತಾಯ ಆಗುತ್ತೆ. ಆಪರೇಷನ್ ಸಿಂಧೂರ್ನಲ್ಲೂ ಕೂಡ ಬಹಳಷ್ಟು ಸಕ್ರಿಯವಾಗಿ ಪಾತ್ರ ವಹಿಸಿದ್ರು. ಆಪರೇಷನ್ ಸಿಂಧೂರ ಯಶಸ್ವಿ ಆಗೋದಕ್ಕೂ ಕೂಡ ಇವರು ಒಂದು ಭಾಗ ಆಗಿದ್ರು. ಸೊ ಸೂಪರ್ ಡಿಟೆಕ್ಟಿವ್ ಅಂತಾನೆ ಫೇಮಸ್ ಆಗಿರುವ ಪಂಜಾಬ್ ಕೇಡರ್ನ ಐಪಿಎಸ್ ಅಧಿಕಾರಿ ಪರಾಗ್ ಜೈನ್ ನೇಮಕ ಆಗಿದ್ದಾರೆ. ಜುಲೈ 1ನೇ ತಾರೀಕು ರಾ ಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಪರಾಗ್ ಜೈನ್. ರಾ ಸಂಸ್ಥೆಯ ಹಾಲಿ ಮುಖ್ಯಸ್ಥ ರವಿ ಸಿನ್ಹಾ ಅವಧಿ ಜೂನ್ 30ಕ್ಕೆ ಅಂತ್ಯ ಆಗುತ್ತೆ. ಆಪರೇಷನ್ ಸಿಂಧೂರ್ನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದ ಪರಾಗ್ ಜೈನ್ ಸೂಪರ್ ಡಿಟೆಕ್ಟಿವ್ ಅಂತಾನೆ ಫೇಮಸ್ ಆಗಿರುವ ಪರಾಗ್ ಜೈನ್ ಅವರಿಗೆ ಶುಭವಾಗಲಿ ಅನ್ನೋದು ಫ್ರೀಡಮ್ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.